ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಗೈಸ್, ಈ ವಿಡಿಯೋ ಬಂದು ಪಾರ್ಟ್ 2 ಆಗಿರುತ್ತೆ. ಹಿಂದಿನ ವಿಡಿಯೋದಲ್ಲಿ ಶ್ರೀ ಬಯಲು ಆಂಜನೇಯ ಸ್ವಾಮಿ ದರ್ಶನ ಮಾಡಿಸಿದ್ವಿ. ಈ ದೇವಸ್ಥಾನದಿಂದ ಸುಮಾರು 3-5 ಕಿಲೋಮೀಟರ್ ಸಮೀಪದಲ್ಲೇ ಇರುವ ಇನ್ನೂ ಒಂದು ಪುಣ್ಯಕ್ಷೇತ್ರವೂ ಇದೆ. ಅದೇ ನಮ್ಮ ಹಿಕ್ಕಲ್ಲು ಬೆಟ್ಟದ ಶ್ರೀ ವೆಂಕಟರಮಣ ಸ್ವಾಮಿ ಗುಡಿ. ಕರ್ನಾಟಕದ ತುಮಕೂರು ಜಿಲ್ಲೆಯ ಊರ್ಗೆರೆ ಹೋಬಳಿಗೆ ಸೇರುವ ಹಿಕ್ಕಲ್ಲು ಬೆಟ್ಟದ ಮೇಲಿರುವ ಸುಂದರ ಹಾಗೂ ಶಾಂತವಾದ ದೇವಾಲಯ. ಈ ದೇವಾಲಯದ ಬೆಟ್ಟದ ತುದಿಗೆ ತಲುಪಲು ಬೈಕ್ ಅಥವಾ ಕಾರಿನ ಸಂಚಾರಕ್ಕೆ ರಸ್ತೆಯ ಅನುಕೂಲವೂ ಮಾಡಲಾಗಿದೆ. ಈ ದೇವಾಲಯವು ಬೆಟ್ಟದ ಮೇಲಿರುವುದರಿಂದ ಇಲ್ಲಿ ಪ್ರಕೃತಿ, ಸೌಂದರ್ಯ ಮತ್ತು ತಂಪಾದ ವಾತಾವರಣವನ್ನು ಅನುಭವಿಸಬಹುದು. ದೇವಸ್ಥಾನದಿಂದ ಸುತ್ತಮುತ್ತಲೂ ಇರುವ ಹಳ್ಳಿಗಳು ಹಾಗೂ ಬೆಟ್ಟಗಳ ದೃಶ್ಯವು ತುಂಬ ಸುಂದರವಾಗಿ ಕಾಣಿಸುತ್ತದೆ. ಈ ದೇವಸ್ಥಾನದಲ್ಲಿ ಶ್ರೀ ವೆಂಕಟರಮಣ ಸ್ವಾಮಿಯು ವಿಷ್ಣುವಿನ ಅವತಾರದಲ್ಲಿ ನೆಲೆಸಿರುತ್ತಾನೆ. ಭಕ್ತರು ತಮ್ಮ ಮನಸ್ಸಿನ ಇಷ್ಟಾರ್ಥಗಳನ್ನು ಸಾಧಿಸಲು ಇಲ್ಲಿ ಬಂದು ಪ್ರಾರ್ಥನೆ ಮಾಡುತ್ತಾರೆ. ಸ್ಥಳೀಯ ಜನರಿಗೆ ಈ ದೇವಾಲಯ ಬಹಳ ಪವಿತ್ರವಾದ ಸ್ಥಳವಾಗಿದೆ. ಈ ದೇವಸ್ಥಾನದ ಇತಿಹಾಸವು ಬಹಳ ವರ್ಷಗಳ ಹಿಂದಿನಿಂದಲೂ ಭಕ್ತರ ಆರಾಧನೆಯ ಸ್ಥಳವಾಗಿದೆ. ಸ್ಥಳೀಯರ ಪ್ರಕಾರ ಈ ದೇವಾಲಯವನ್ನು ಹಲವು ವರ್ಷಗಳ ಹಿಂದೆ ನಿರ್ಮಿಸಿ ನಂತರ ಗ್ರಾಮಸ್ಥರು ಮತ್ತು ಭಕ್ತರು ಸೇರಿ ಅಭಿವೃದ್ಧಿಪಡಿಸಿದ್ದಾರೆ. ಈ ದೇವಸ್ಥಾನದ ಬೆಟ್ಟವನ್ನು ಹತ್ತಲು ಸುಂದರವಾದ ಮೆಟ್ಟಿಲುಗಳ ವ್ಯವಸ್ಥೆಯನ್ನು ಸಹ ಮಾಡಲಾಗಿದೆ. ಹಾಗೂ ಮೆಟ್ಟಿಲುಗಳನ್ನು ಹತ್ತುವಾಗ ಬೆಟ್ಟದ ಮಧ್ಯದಲ್ಲಿ ಚಿಕ್ಕ ದೊಣೆಯೊಂದು ಸಿಗುತ್ತದೆ. ಅಲ್ಲಿಯೇ ಗಂಗೆಯನ್ನು ಸಹ ಪೂಜಿಸಲಾಗುತ್ತದೆ. ಅಲ್ಲಿಯೂ ಸಹ ಸುತ್ತಮುತ್ತಲಿನ ಸೌಂದರ್ಯ ಸವಿಯಲು ಪ್ರಕೃತಿಯು ನೀಡಿರುವ ಉತ್ತಮ ಸ್ಥಳವಾಗಿದೆ. ಹಾಗೂ ಹಸಿರು ತುಂಬಿರುವ ಪರಿಸರ ಮತ್ತು ತಾಜಾ ಗಾಳಿಯನ್ನು ಅನುಭವಿಸಬಹುದು. ಫೋಟೋ ಹಾಗೂ ವಿಡಿಯೋಗಳನ್ನು ತೆಗೆಯಲು ತುಂಬ ಸುಂದರವಾದ ಸ್ಥಳವಾಗಿದೆ. ಬೆಟ್ಟದ ಮೇಲೆ ತಲುಪಿದ ನಂತರ ಸುತ್ತಮುತ್ತಲಿನ ಪ್ರಕೃತಿ ದೃಶ್ಯಗಳನ್ನು ತುಂಬ ಅದ್ಭುತವಾಗಿ ಕಾಣುತ್ತವೆ. ಹಾಗೂ ಈ ದೇವಸ್ಥಾನದಲ್ಲಿ ವಿಶೇಷ ದಿನಗಳಲ್ಲಿ ಅಭಿಷೇಕ ಮತ್ತು ಪೂಜೆಗಳು ನಡೆಯುತ್ತವೆ. ಕೆಲವು ಹಬ್ಬದ ದಿನಗಳಲ್ಲಿ ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಭೇಟಿ ನೀಡುತ್ತಾರೆ. ಹಾಗೂ ವಾರದ ದಿನಗಳಲ್ಲಿಯೂ ಸಹ ಪೂಜೆ ಪುನಸ್ಕಾರಗಳು ನಡೆಯುತ್ತದೆ. ಈ ಬೆಟ್ಟದಲ್ಲಿ ಸುಂದರವಾದ ಸೂರ್ಯೋದಯ ಮತ್ತು ಸೂರ್ಯಾಸ್ತ ಸಮಯದಲ್ಲಿ ಅದ್ಭುತವಾದ ದೃಶ್ಯದ ಸವಿಯನ್ನು ಸವಿಯಲು ಪ್ರಕೃತಿಯು ನಮಗೆ ನೀಡಿರುವ ಈ 2 ಕಣ್ಣುಗಳು ಸಾಲವು. ನೀವು ಒಮ್ಮೆ ಈ ದೃಶ್ಯದ ಸವಿಯನ್ನು ಸವಿಯಲು ಹಾಗೂ ಬೆಟ್ಟ ಹತ್ತುವ ಆನಂದ ಅನುಭವವನ್ನು ಮತ್ತು ಈ ನನ್ನ ತಂದೆಯ ಅವತಾರವನ್ನು ಹಾಗೂ ಇವರ ಇತಿಹಾಸವನ್ನು ಕೇಳಲು ಮತ್ತು ಇವರಿಬ್ಬರ ಹೆಂಡತಿಯರನ್ನು ಸಹ ದರ್ಶನ ಮಾಡಲು ಮತ್ತು ಕಷ್ಟ ಕಾರ್ಪಣ್ಯಗಳು ಹಾಗೂ ನೋವು ನಲಿವುಗಳು, ತೊಂದರೆ ತೊಡಕುಗಳನ್ನು ಆ ನನ್ನ ತಂದೆಯನ್ನು ಬೇಡಿಕೊಂಡು ಈ ಪ್ರಕೃತಿಯನ್ನು ಸವಿಯುವ, ಈ ದೇವಸ್ಥಾನದಲ್ಲಿ ಭಕ್ತಾದಿಗಳು ನೀಡುವ ಪ್ರಸಾದವನ್ನು ಸವಿಯುತ್ತಾ ಇರುವ ಕಷ್ಟ, ನೋವು, ಸಂಕಟಗಳನ್ನು ಮರೆಯುತ್ತಾ ನಮಗಿರುವ ಎಲ್ಲ ಯೋಚನೆಗಳನ್ನು ದೂರ ಮಾಡುತ್ತಾ ತಮ್ಮ ತಮ್ಮ ಕುಟುಂಬಗಳ ಜೊತೆಯಲ್ಲಿ ಆನಂದದಿಂದ ಈ ಹಿಕ್ಕಲ್ಲಪ್ಪನ ಕ್ಷೇತ್ರವನ್ನು ನೋಡುತ್ತಾ ನೆನೆಯುತ್ತಾ ಶ್ರೀ ವೆಂಕಟರಮಣ ಸ್ವಾಮಿ ದೇವಸ್ಥಾನವು ಪ್ರಕೃತಿ ಸೌಂದರ್ಯ ಮತ್ತು ಭಕ್ತಿಯ ಸಂಯೋಜನೆಯಾಗಿರುವ ಸುಂದರ ಸ್ಥಳ. ಇಲ್ಲಿ ಬಂದರೆ ಮನಸ್ಸಿಗೆ ಶಾಂತಿ ಮತ್ತು ಆನಂದ ದೊರೆಯುತ್ತದೆ. ಸೊ ಗೈಸ್, ಇದಾಗಿತ್ತು ಹಿಕ್ಕಲ್ಲು ಬೆಟ್ಟದ ಶ್ರೀ ವೆಂಕಟರಮಣ ಸ್ವಾಮಿ ದೇವಸ್ಥಾನದ ಇನ್ಫಾರ್ಮೇಷನ್. ಈ ಇನ್ಫಾರ್ಮೇಷನ್ ಇಷ್ಟ ಆಗಿದ್ದರೆ ಲೈಕ್, ಶೇರ್, ಮಿಸ್ ಮಾಡದೆ ಈ ಇನ್ಫಾರ್ಮೇಷನ್ ಬಗ್ಗೆ ಒಪಿನಿಯನ್ನ ಕಮೆಂಟ್ನಲ್ಲಿ ತಿಳಿಸಿ. ಈ ಒನ್ ಡೇ ಟ್ರಿಪ್ ಇಲ್ಲಿಗೆ ಎಂಡ್ ಆಗಿಲ್ಲ. ನೆಕ್ಸ್ಟ್ ಪಾರ್ಟ್ 3 ಟು ಬಿ ಕಂಟಿನ್ಯೂ. ಓಕೆ ಗೈಸ್, ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ.